ನಾನು ದನ ಕಾದನು, ಸಗಣಿ ಎತ್ತದನು, ಜಂಗಲಿ ದನ ಕಾದನು. ನನಗದೊಂದು ಹವ್ಯಾಸ. ದನಗಳು ಕಾಯಬೇಕು, ಇದು ಮಾಡಬೇಕು, ಅದ್ರ ಜೊತೆಲೆ ಮಲಗಬೇಕು ಅಂತಕ್ಕಂಥದ್ದು ನನ್ನ ಆದೇಶ. ನೀವೆಷ್ಟು ಪ್ರಾಣಿಗಳನ್ನ ಪ್ರೀತಿಸ್ತೀರೋ ಅಷ್ಟೇ ನಿಮ್ಮ ಆರೋಗ್ಯ ಉತ್ತಮ ಆಗ್ತದೆ. ದಯಮಾಡಿ ಇದು ಅರ್ಥ ಮಾಡ್ಕೋಬೇಕು. ಕೈ ಮುಗಿದು ನಾನು ನಿಮ್ಮನ್ನು ಕೇಳ್ತೀನಿ. ಈಗ ಯುದ್ಧ ಆಗ್ತಾಯಿದೆ. ಏನೇನಾಗುತ್ತೋ ಪರಿಣಾಮ ಗೊತ್ತಿಲ್ಲ, ಏನೇನು ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನೀವು ಸ್ವಾವಲಂಬಿಗಳಾಗಿರಬೇಕು. ಸ್ವಾವಲಂಬಿಗಳು ಯಾರಾಗಿರ್ಬೋದು ಅನ್ನೋದಕ್ಕೆ ಅಂದರೆ ಇದು ಗ್ರಾಮೀಣ ಪ್ರದೇಶದವ್ರು ಮಾತ್ರ. ನನಗೆ ನಿನ್ನೆ ದಿವಸ ಒಂದು ವಾಟ್ಸಪ್ಪಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು, ಗಂಡ ಹೆಂಡ್ತಿ, ಅವರು ಒಂದು ಇಂಟರ್ವ್ಯೂ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಯುದ್ಧ ಆಗ್ತಾಯಿದೆ, ಜೀವನ ದುಬಾರಿ ಆಗ್ತದೆ, ಏನೇನಾಗ್ತದೋ ಗೊತ್ತಿಲ್ಲ, ಭಾಳ ಹುಷಾರಾಗಿರಿ. ಇನ್ನು ನಮ್ಮ ಉದ್ಯೋಗಗಳೆಲ್ಲ ನಷ್ಟ ಆಗ್ತಾಯಿದೆ. ಅದು ಕೃತಿಕ ಬುದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮ ಉದ್ಯೋಗಗಳೆಲ್ಲ ಹೋಗ್ತಾ ಇದ್ದಾವೆ. ಯಾವತ್ತು ನಮ್ಮ ಕೆಲಸ ಹೋಗ್ತಾವೋ ನನಗೆ ಗೊತ್ತಿಲ್ಲ. ಆದರೆ ಬದುಕು ಅಂತೇಳಿ ಏನಾದರೂ ಇರಬೇಕು ಅಂತ ಹೇಳಿದ್ರೆ, ನಮ್ಮಪ್ಪ ಕೊಟ್ಟಿರೋದು 3 ಎಕರೆ ಜಮೀನಿದೆ, ಅದನ್ನು ನಾನು ಮಾರ್ತಾ ಇಲ್ಲ, ಅದನ್ನು ಇಟ್ಕೊಂಡಿದ್ದೀವಿ, ಅದರಿಂದ ಜೀವನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಳ್ತಿದ್ದೆ. ನಾನು ಆಗಲಿ ಮುಂಡ ಮಕ್ಕಳ, ನಿಮ್ಗಾಗಲಿ ನಮ್ಮ ಹೆಣ್ಮಕ್ಳು ಯಾರು ಮದುವೆ ಆಗ್ತಾರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರು ಅನ್ನೋರು. ಈಗ ಬರಲಿ ಕೆಲಸಗಳು ಆದಮೇಲೆ ಏನಾಗುತ್ತೆ, ಬೇಸಾಯ ಯಾರು ಮಾಡ್ತಿದ್ರೆ ಅವ್ರ ಮಕ್ಕಳನ್ನ ಹುಡ್ಕೊಂಬರ್ಬೇಕೀಗ, ಹೆಣ್ಮಕ್ಳು ಅವ್ರನ್ನೇ ಹುಡ್ಕೊಂಬರ್ಬೇಕಾಗ್ತದೆ. ಅಂದರೆ ಕಾಲಚಕ್ರದಲ್ಲಿ ಏರುಪೇರುಗಳಿದ್ದೇ ಇರ್ತದೆ. ಇವತ್ತು ರೈತ ಆಗಿರ್ತಕ್ಕಂಥವನು ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಾಗ ನೀವೇನೂ ಮಾಡಬೇಡಿ, ಪಶುಪಾಲನೆಯನ್ನು ನೀವು ಹೆಚ್ಚು ಒತ್ತು ಕೊಡಿ. ಕುರಿ ಬೇಕೆ. ನಾನು ಕುರಿ ಹಾಲು ಜಾಸ್ತಿ ಕುಡಿದನು, ಮೇಕೆ ಹಾಲು ಜಾಸ್ತಿ ಕುಡಿದನು. ನಾನು ಯಾವಾಗಲೂ ಕೂಡ, ಈಗಲೂ ಕೂಡ ಮೇಕೆ ಹಾಲು ಕುಡಿತಿರ್ತೀನಿ. ನಾನು ಕಾಣ್ದಂಗೆ ಕುಡಿತಿರ್ತೀನಿ, ಅದನ್ನು ಹೆಂಗೋ ತರಿಸ್ಕೊಂಡು ಎಲ್ಲರೂ ಕುಡಿತಾ ಇರ್ತೀನಿ. ಇದೆಲ್ಲ ಕುರಿ ತುಪ್ಪ ತಿಂತಾಯಿದ್ದೆ. ನಮ್ಮ ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಅದು ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಆರೋಗ್ಯವಂತರಾಗಿರಬೇಕು, ನೀವು ಯಾವಾಗಲೂ ಕೂಡ ರೋಗದಿಂದ ಮುಕ್ತರಾಗಿರಬೇಕು ಅಂತಂದರೆ ನೀವು ಹೆಚ್ಚು ಹಾಲನ್ನು ಉಪಯೋಗಿಸುವಂಥ ಕೆಲಸ ಮಾಡಿ. ತುಮಕೂರು ಜಿಲ್ಲೆಯಲ್ಲಿ ಈಗ ನಮ್ಮ ಶಿರಾ ಗೇಟಲ್ಲಿ ತುಮಕೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅದಕ್ಕೆ ಇಡೀ ಜಿಲ್ಲೆಯಿಂದ ಎಲ್ಲ ತಾಲ್ಲೂಕುಗಳಿಂದ ರೆಫರಲ್ ಕೇಸಸ್ ಬರ್ತದೆ. ಅಲ್ಲಿ ಎಲ್ಲ ಥರದ ಸ್ಪೆಷಲಿಸ್ಟ್ಗಳಿದ್ದಾರೆ. ಸರ್ಜರಿ ಇರ್ಬೋದು, ಗೈನಕಾಲಜಿ ಇರ್ಬೋದು, ಮೆಡಿಸಿನ್ನು, ಈ ರೀತಿ ಎಲ್ಲ ತಜ್ಞ ವೈದ್ಯರು ಅಲ್ಲಿದ್ದಾರೆ. ನಾನೇ ಮಾಡಿದ್ದು ಆ ಆಸ್ಪತ್ರೆನ ಬೆಂಗಳೂರಿಂದ ನಮ್ಮ ತುಮಕೂರಿಗೆ ಅದನ್ನು ಸ್ಥಳಾಂತರ ಮಾಡಬೇಕಾದ್ರೆ ಅದು ನಮ್ಮ ಸಚಿವರ ಕೊಡುಗೆ. ಈ ಥರ ಈಗ ಶಿರಾದಲ್ಲಿ ಚೀಲ್ನಳ್ಳಿಲಿ ಒಂದು ಆಧುನಿಕ ವದಾಗಾರ ಆಗಿದೆ, ಅದು ಕೂಡ ನಮ್ಮ ಸಾಹೇಬ್ರ ಕೊಡುಗೆ. ಈಗ ಹೇಳ್ತಾ ಹೋದರೆ ಹಲವಾರು ಪಟ್ಟಿ ನಾವು ಮಾಡ್ತಲೇ ಹೋಗ್ಬೇಕಾಗ್ತದೆ. ಈ ಎಲ್ಲ ಶ್ರೇಯಸ್ಸು ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಸಲ್ತಕ್ಕಂಥದ್ದು. ಮುಂದಿನ ಮತ್ತೆ ಲ್ಯಾಬ್, ಇಡೀ ಜಿಲ್ಲೆಯಲ್ಲಿ ಈಗ ಲ್ಯಾಬ್ ಇದು ಒಂದು ಪ್ರಯೋಗಾಲಯ ಇದೆ ಅಂತಂದರೆ ಶಿರಾ ತಾಲೂಕಲ್ಲಿ. ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೇಸ್ ಇರಲಿ, ಯಾವುದೇ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಬರಲಿ, ಒಂದು ರಕ್ತ ಮಾದರಿ ಪರೀಕ್ಷೆ ಮಾಡಬೇಕಾಗಲಿ, ಪ್ರತಿಯೊಂದನ್ನು ನಾವು ಶಿರಾಕ್ಕೆ ಕಳಿಸಿ ಇಲ್ಲಿಂದ ನಾವು ಈಗ IHMVB ಅಂಗಸಂಸ್ಥೆ ಶಿರಾದಲ್ಲಿದೆ. ಈ ರೀತಿಯ ಅನೇಕ ಇಲಾಖಾ ಪರ ಕಾರ್ಯಕ್ರಮಗಳು ನಮ್ಮ ಸಾಹೇಬರು ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಚಿವರಾಗಿ ಬರಲಿ, ನಮ್ಮ ಇಲಾಖೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಈ ಒಂದು ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ತಾ, ಮಾನ್ಯ ಸಚಿವರು ಈ ಸಂದರ್ಭದಲ್ಲಿ ರೈತಾಪಿ ವರ್ಗದವ್ರನ್ನ ಉದ್ದೇಶಿಸಿ ನಾವೆಲ್ಲ ಒಂದು ಕಡೆಗೆ ನಮ್ಮ ಬದುಕನ್ನು ಕಂಡ್ಕೋಬೇಕಾದಾಗ ನಾವು ಹಾಲನ್ನು ಕೊಡೋದ್ರ ಮುಖೇನ ಕಂಡ್ಕೋಬೇಕು. ಆ ಕಾರಣಕ್ಕೆ ನಾವೆಲ್ಲ ಎಷ್ಟು ಬರ್ತದೆ ಹಾಲು ಅಂತ ಹೇಳಿದ್ರೆ, ಚಿಕ್ಕನಹಳ್ಳಿಗೆ ನಾವು ಹೋಲಿಕೆ ಮಾಡಿದ್ರೆ ನಮ್ದು ಕಡಿಮೆ, ಕುಣಿಗಲ್ಗೆ ಹೋಲಿಕೆ ಮಾಡಿದ್ರೆ ನಮ್ದು ಕಡಿಮೆ. ಅಂದರೆ ನಮ್ಮಲ್ಲಿ ಕುರಿ ಇದೆ. ಇಲ್ಲಿ ದನ ಹಸು ಎಮ್ಮೆಗಳ ಜೊತೆಗಿನ ಇಲ್ಲಿ ಕುರಿ ಸಂಪತ್ತಿದೆ, ಅಲ್ಲಿ ಬೇರೆ ಕಡೆಗಿಲ್ಲ. ಎಲ್ಲ ಒಂದು ಕಡೆಗೆ ಪಶುಪಾಲನೆಯಿಂದ ಜನಕ್ಕೆ ಸಹಾಯ ಆಗ್ತಾಯಿದೆ. ಆದರೆ ಎಲ್ಲೋ ಒಂದು ಕಡೆಗೆ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಪಶುಪಾಲನೆಯಲ್ಲಿ ಹಾಲನ್ನು ಜಾಸ್ತಿ ಕರೀತಕ್ಕಂಥ ರೀತಿಯಲ್ಲಿ ಆಗಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಾನು ಸಿರಾದಲ್ಲಿ ಒಂದು ಡೈರಿ ಇದೆ, ಅದು ಯಾವಾಗಲೂ ಭಾಳ ವರ್ಷದಿಂದ ಮಾಡಿರೋದು. ಈಗ ನಾವು ಹೊಸದಾಗಿ ಡೈರಿನ ಕನಿಷ್ಠ 1 ಲಕ್ಷ ಲೀಟರು ಹಾಲು
ಸಿರಾ ತಾಲೂಕಿನಿಂದ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ 4 ಎಕರೆ ಜಾಗನ ಸಿರಾ ಟೌನಲ್ಲಿ ಕೊಟ್ಟಿದ್ದೀನಿ ಅಲ್ಲೇ. ಈಗ ಅದನ್ನು ಬೇಗ 1 ಲಕ್ಷ ಲೀಟ್ರಿಗೆ ಹೆಚ್ಚಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡಿದ್ದೇನೆ. ಕಾರಣ ಏನಂದರೆ, ನಾನು ಎಲ್ಲೋ ಒಂದು ಕಡೆಗೆ ನನ್ನ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ನೀವು 1 ಲಕ್ಷ ಲೀಟ್ರನ್ನ ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯ ನಿಮಗೆ ಬರಬೇಕು. ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಗಾದರೂ ಸ್ವಲ್ಪ ನಾನು ಕೂಡ ಹಾಲು ಕೊಡೋವಂಥ ಕೆಲಸ ಆಗಬೇಕು. ನಿಮ್ಮ ಮಕ್ಕಳಿಗೆ ಹಾಲು ಅಥವಾ ಬೆಣ್ಣೆನೋ ಮಜ್ಜಿಗೆನೋ ಮೊಸರು ಕೊಡೋವಂಥ ವಾತಾವರಣ ಸೃಷ್ಟಿ ಆಗಬೇಕು. ಅದು ನನ್ನ ಉದ್ದೇಶ, ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕೆ ಪಶುಪಾಲನೆಗೆ ನಾನು ಜಾಸ್ತಿ ಒತ್ತು ಕೊಡ್ತಕ್ಕಂಥದ್ದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇಷ್ಟು ಮಾಡಿ 1 ತಿಂಗಳಲ್ಲಿ 2ರಿಂದ 5 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5ರಿಂದ 10 ನಿಮಿಷ ಕುದಿಸ್ಬೇಕು. ಅಂದರೆ 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.